ಹಾಯ್ ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ವರ್ಕಾಳ ಟ್ರಿಪ್ಪಿನ ಡೇ 2 ವ್ಲಾಗ್. ಮಾರ್ನಿಂಗ್ 8 ಓ ಕ್ಲಾಕಾಗೆ ಎಚ್ಚರಾಯಿತು. ಗುಬ್ಬಿ ಮತ್ತು ಪವನ್ ಇನ್ನು ಮಲ್ಕೊಂಡಿದ್ರು. ಸೊ ಹಾಗೆ ಬೀಚ್ ಹತ್ರ ಹೋಗಿ ಒಂದು ವಾಕ್ ಮಾಡಿಕೊಂಡು ವ್ಯೂ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸೊ ಮಾರ್ನಿಂಗ್ ಬೀಚ್ ವಾಕ್ ಎಲ್ಲ ಮುಗಿಸ್ಕೊಂಡು ಬಂದು ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ, ರೆಡಿ ಆಗೋಣ ಬೇಗ, ಮತ್ತು ಎಲ್ಲೋ ಆಚೆ ಹೋಗೋದು ಬೇರೆ ಪ್ಲ್ಯಾನ್ ಮಾಡೋದಿತ್ತು. ಗುಬ್ಬಿ ಮತ್ತು ಪವನ್ನ ಎದ್ದೇಳಿಸ್ದೆ. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿ ಬಂತು. ಕೇರಳ ಸ್ಪೆಷಲ್ ಏನಂದರೆ ಆಲ್ಮೋಸ್ಟ್ ಡೈಲಿ ಅವರು ದೋಸೆಗೆ ಬ್ರೇಕ್ಫಾಸ್ಟ್ಗೆ ಕೊಡ್ತಾರೆ. ಬಿಕಾಸ್ ನಿನ್ನೆನೂ ಕೂಡ ದೋಸೆ, ಇವತ್ತು ದೋಸೆ. ನಾನು ಹಾಗೂ ಕೇಳಿದೆ, ಅದಕ್ಕೆ ಅವರು ಡೈಲಿ ದೋಸೆನೇ ಬ್ರೇಕ್ಫಾಸ್ಟ್ ಅಂದರು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ಇವತ್ತು ಹೊರಟ್ವಿ ಜಟಾಯು ಹರ್ತ್ ಸೆಂಟರ್ ಕಡೆಗೆ. ನಮ್ಮ ಸ್ಟೇಯಿಂದ ಜಟಾಯು ಹರ್ತ್ ಸೆಂಟರ್ ಬಂದುಬಿಟ್ಟು 27 ಕಿಲೋಮೀಟರ್ಸ್ ಇತ್ತು. ನಾವು ನಿನ್ನೆನೇ ಈವ್ನಿಂಗ್ ಸ್ಟೇ ಚೆಕ್-ಇನ್ ಆದಮೇಲೆ 2 ವೀಲರ್ನ ರೆಂಟಾಗಿ ತೊಗೊಂಡ್ವಿ. ಇಲ್ಲಿ 2 ವೀಲರ್ ರೆಂಟ್ ಬಂದುಬಿಟ್ಟು ಪರ್ ಡೇಗೆ 500 ರುಪೀಸ್ ರೆಂಟ್ ಇರುತ್ತೆ. ಪೆಟ್ರೋಲ್ ಎಲ್ಲ ನಮ್ಮದೇ, ಜೊತೆಗೆ ಒಂದು 2000 ಅಡ್ವಾನ್ಸ್ ಆಗಿ ತೊಗೊಳ್ತಾರೆ. ಸೊ 2 ವೀಲರಲ್ಲಿ 27 ಕಿಲೋಮೀಟರ್ ಗುಬ್ಬಿನ ಕರ್ಕೊಂಡು ಹೇಗಪ್ಪ ಟ್ರಾವೆಲ್ ಮಾಡೋದು ಅಂದ್ಕೊಂಡಿದ್ವಿ. ಬಿಕಾಸ್ ನಿನ್ನೆ ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಇಲ್ಲಿ. ಬಟ್ ಲಕ್ಕಿಲಿ ಇವತ್ತು ತುಂಬ ಕ್ಲೌಡಿ ಇರೋದ್ರಿಂದ ನಮಗೆ ಒಂದು ಚೂರೂ ಬಿಸಿಲಾಗಲಿಲ್ಲ. ಸೊ ಆರಾಮಾಗಿ ನಾವು ಗುಬ್ಬಿ ಜೊತೆ 2 ವೀಲರಲ್ಲಿ 27 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ಚಾನ್ಸ್ ಆಯಿತು. ಸೊ ಒಂದು 1.5 ಅವರಲ್ಲಿ ನಾವು ಜಟಾಯು ಹರ್ತ್ ಸೆಂಟರ್ನ ರೀಚ್ ಆದ್ವಿ. ನಮ್ಮ ಸ್ಟೇ ಅಂದರೆ ವರ್ಕಾಳದಿಂದ. ಇಲ್ಲಿ ಪಾರ್ಕಿಂಗ್ ಫೀಸ್ ಬಂದುಬಿಟ್ಟು 10 ರುಪೀಸ್ ತೊಗೊಳ್ತಾರೆ ಫಾರ್ 2 ವೀಲರ್ಸ್. 4 ವೀಲರ್ ಬಗ್ಗೆ ಗೊತ್ತಿಲ್ಲ. ಸೊ ಪಾರ್ಕಿಂಗ್ ಎಲ್ಲ ಮಾಡಿ ಬ್ಯಾಗ್, ಮತ್ತು ಇಲ್ಲಿ ಇನ್ನೊಂದು ರೂಲ್ ಏನಂದರೆ ಪ್ಲಾಸ್ಟಿಕ್ ಏನೂ ಅಲೋ ಇರೋಲ್ಲ. ಸೊ ನಾನು ಗುಬ್ಬಿಗೆ ಅಂತ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಬಂದಿದ್ದೆ. ವಾಟ್ರ್ ಬಾಟಲ್ ಅದೆರಡೇ ತಂದಿದ್ದು. ಅದನ್ನು ನಾನು ಸ್ಟೀಲ್ ಬಾಕ್ಸಲ್ಲಿ ತೊಗೊಂಡು ಬಂದಿದ್ದೆ, ಅದನ್ನು ಅಲೋ ಮಾಡ್ತಾರೆ. ಆ್ಯಕ್ಚುಲಿ ವೀಕ್ ಡೇಸ್ ಆದರೂ ತುಂಬ ರಶ್ ಇರೋದು. ಲಕ್ಕಿಲಿ ನಾವು ಬಂದಾಗ ಅಷ್ಟು ರಶ್ ಇರಲಿಲ್ಲ, ಆಗ್ತಾನೆ ಸ್ಟಾರ್ಟ್ ಆಗ್ತಾಯಿತ್ತು. ಇನ್ನೇನು ಟಿಕೆಟ್ ತೊಗೊಂಡು ಒಳಗೆ ಹೋಗಬೇಕು. ತುಂಬ ಜೋರಾಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಇಟ್ಸ್ ಓಕೆ. ಹಾಗೆ ಹೇಗಿತ್ತು ಅಂದರೆ ಮಳೆ ಬರೋದು ಹೋಗೋದು ಈ ಥರ ಇತ್ತು. ತುಂಬ ಕ್ಲೌಡಿಯಾಗಿತ್ತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಟಿಕೆಟ್ ಪ್ರೈಸಿಗೆ ಬರೋದಾದರೆ ಆ್ಯಕ್ಚುಲಿ ಜಟಾಯು ಹರ್ತ್ ಸೆಂಟರ್ ಇಂದ ಗರುಡ ಪ್ಲೇಸಿಗೆ ರೀಚ್ ಆಗೋಕ್ಕೆ ತುಂಬ ದೂರ ಇದೆ. ಸೊ ಅದು ರೀಚ್ ಆಗೋಕ್ಕೆ 2 ವೇಸ್ ಇದೆ. ಇಲ್ಲಿ ಕೇಬಲ್ ಕಾರಲ್ಲಿ ಡ್ರಾಪ್ ಮಾಡ್ತಾರೆ ಅವರು, ಅಥವಾ ಇನ್ನೊಂದು 800 ಸ್ಟೆಪ್ಸ್ ಇದೆ, ಆ ಮುಖಾಂತರ ಆದರೂ ಹೋಗ್ಬೋದು. 800 ಸ್ಟೆಪ್ಸು ಬೈ ಟ್ರಕ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಪರ್ ಹೆಡ್ 300 ರುಪೀಸ್ ಇದೆ. ಇಲ್ಲ ಆಗಲ್ಲ, ನಾವು ಕೇಬಲ್ ಕಾರ್ ಯೂಸ್ ಮಾಡ್ಕೊಂಡು ಹೋಗ್ತೀವಿ ಆ ಥರ ಇದ್ದರೆ ಪರ್ ಹೆಡ್ 525 ರುಪೀಸ್ ಟಿಕೆಟ್ಸ್ ಇದೆ. ಅಡಲ್ಟ್ಸಿಗೆ ಮಾತ್ರ. ಗುಬ್ಬಿ ತುಂಬ ಚಿಕ್ಕವಳಾಗಿರೋದ್ರಿಂದ ಅವಳಿಗೇನು ಯಾವುದೇ ಟಿಕೆಟ್ ಪ್ರೈಸ್ ಇರಲಿಲ್ಲ. ಸೊ ನಾವು ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಸೆಕ್ಯೂರಿಟಿ ಚೆಕ್-ಇನ್ ಎಲ್ಲ ಆಗಿ ಒಳಗಡೆ ಬಂದ್ವಿ. ಅದಾದಮೇಲೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಎಂಟ್ರಿ ಆಗಬೇಕಾದ್ರೆ ಅವರೇ ಫೋಟೋ ತೆಗೆದು ಕಳಿಸ್ತಾರೆ. ಸೊ ನೆಕ್ಸ್ಟ್ ನಾವು ಎಲ್ಲ ಮುಗಿಸ್ಕೊಂಡು ಬಂದಾಗ ಆ ಫೋಟೋಸ್ ನೋಡಿ ನಮ್ಗೆ ಇಷ್ಟ ಆದರೆ ಚೂಸ್ ಮಾಡ್ಬೋದು. 250 ಪರ್ ಫೋಟೋ ಪ್ರಿಂಟ್ ಮಾಡಿ ಕೊಡ್ತಾರೆ. ನಮಗೇನು ಇಷ್ಟ ಆಗಲಿಲ್ಲ, ನಾವು ತಗೊಳ್ಳಿಲ್ಲ. ಸೊ ಇದಾದಮೇಲೆ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಒಂದು ಟೋಟಲ್ ಒನ್ ರೌಂಡಲ್ಲಿ 4 to 5 ಕೇಬಲ್ ಕಾರ್ಸ್ ಇರುತ್ತೆ. ಅದರಲ್ಲಿ 1 ಕೇಬಲ್ ಕಾರ್ ಒಳಗಡೆ ಮಿನಿಮಮ್ ಒಂದು 10 ಮೆಂಬರ್ಸ್ನ ಕೂರಿಸ್ತಾರೆ. ಸ್ಪೇಷಿಯಸ್ ಆಗೇ ಇದೆ. 10 ಮೆಂಬರ್ಸ್ ಕಂಫರ್ಟಬಲ್ಲಾಗಿ ಕೂರ್ಬೋದು. ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಅಂದರೆ ಕೇರಳನೇ ನೋಡೋ ಥರ ವ್ಯೂ ಇದೆ. ಅಷ್ಟು ಹೈಟ್ ಹೋಗುತ್ತೆ ಮತ್ತು ತುಂಬ ಸ್ಲೋವಾಗಿ ಹೋಗುತ್ತೆ. ಯಾವುದೇ ರೀತಿ ಭಯ ಕೂಡ ಏನೂ ಇಲ್ಲ. ಸೊ ಇದೇ ಜಟಾಯು ಹರ್ತ್ ಸೆಂಟರ್. ಆ್ಯಕ್ಚುಲಿ ತುಂಬ ವರ್ತ್ ಪ್ಲೇಸ್. ವರ್ಕಾಳದಲ್ಲಿ ಇದೊಂದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಪ್ಲೇಸ್. ತುಂಬಾ ಚೆನ್ನಾಗಿದೆ. ತುಂಬ ಬಿಸಿಲು ಇದ್ದಾಗ ಅಷ್ಟೊಂದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಇಲ್ಲಿ.
ಬಟ್ ಕ್ಲೌಡಿ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಒಂದು 2 ಅವರ್ಸ್ ಇಲ್ಲೇ ಇದ್ವಿ. ಗುಬ್ಬಿ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ಲು. ಒಳಗಡೆ ಒಂದು ರಾಮ ಟೆಂಪಲ್ ಕೂಡ ಇದೆ. ಓವರಾಲ್ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಾದಮೇಲೆ ತುಂಬಾ ಹೊಟ್ಟೆ ಹಶ್ವಾಗಿತ್ತು. ಸೊ ಅಲ್ಲೇ ರಿಟರ್ನ್ ಆನ್ ದ ವೇ ಒಳ್ಳೆ ಕೇರಳದ ಮೀನು ಊಟ ಮಾಡಿಕೊಂಡು ರಿಟರ್ನ್ ಸ್ಟೇಗೆ ಹೋದ್ವಿ. ಸ್ಟೇ ರೀಚ್ ಆಗೋಷ್ಟರಲ್ಲಿ ಆಗಲೇ ಈವ್ನಿಂಗ್ ಒಂದು 5 o'clock ಆಗಿತ್ತು. ಆಮೇಲೆ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಆ್ಯಕ್ಚುಲಿ ಊಟಕ್ಕೆ ರೆಸಾರ್ಟಲ್ಲೇ ಬೇಡ ಅಂತ ಫೀಲ್ ಆಗಿತ್ತು. ಬಿಕಾಸ್ ನಿನ್ನೆನೂ ಅಲ್ಲೇ ತಿಂದು ಒಂದೇ ಕಡೆ ಬೇಡ ಅನಿಸಿತ್ತು. ಈವ್ನಿಂಗ್ ಹೋಗಿ ಒಂದು ವಾಕ್ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಇದಿಷ್ಟು ಆಗಿತ್ತು ನಮ್ಮ ಡೇ 2 ನಿನ್ನ ವರ್ಕಳ ವ್ಲಾಗ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ದೀಪಾ.